ಸಮಸ್ತ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ, ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟುವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್. ಮುದಿಮಡಗು, ಯರಂವಾರಿಪಲ್ಲಿ ಹಾಗೂ ಗೌನಪಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ 2024 ಮತ್ತು 25ನೇ ಸಾಲಿನ ವಿಕಲಚೇತನರ ಸಮನ್ವಯ ವಿಶೇಷ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ತಾಲೂಕು ಸಂಯೋಜಕರು ಶ್ರೀನಿವಾಸ್ ಗೌಡರವರು, ಸಿಬ್ಬಂದಿ ವೆಂಕಟರಾಮಪ್ಪ, ನೂತನ ಅಧ್ಯಕ್ಷರು ಎಸ್ಆರ್ ಪ್ರಿಯಾಂಕಾ ಮೇಡಂ, ಪಿಡಿಒ ನರೇಂದ್ರ ಬಾಬು, ಉಪಾಧ್ಯಕ್ಷರು ವೆಂಕಟಲಕ್ಷ್ಮಮ್ಮ, ಡಿಇಒ ಸೋಮಶೇಖರ್ ಹಾಗೂ ಮುಖ್ಯ ಶಿಕ್ಷಕರು ಬ್ರಹ್ಮಯ್ಯ, ಸಿಬ್ಬಂದಿ ವರ್ಗದವರು, ಅದೇ ರೀತಿ ಅಧ್ಯಕ್ಷರು ಎಂಎಸ್ ಸುಗುಣ ಸುಧಾಕರ್ ಅವರು, ಪಿಡಿಒ ಏಜಾಜ್ ಪಾಷಾ, ಕಾರ್ಯದರ್ಶಿ ಶಿವಶಂಕರ್, ಮುಖ್ಯ ಶಿಕ್ಷಕರು ಕೆವಿ ಲಕ್ಷ್ಮೀ ನರಸಮ್ಮ, ಅಂಗನವಾಡಿ ಕಾರ್ಯಕರ್ತರು ಸಾವಿತ್ರಮ್ಮ, ಗ್ರಂಥಾಲಯ ಮೇಲ್ವಿಚಾರಕರು ಗೋವಿಂದಪ್ಪ, ಡಿಇಒ ಸತೀಶ್ ಕುಮಾರ್, ಎನ್ಆರ್, ಎಲ್ಎಂ ಹಾಗೂ ಜಿಕೆಎಂ ಸಿಬ್ಬಂದಿ ವರ್ಗದವರು ಹಾಗೂ ಎಪಿಡಿ ವೆಂಕಟರಮಣ ಹಾಗೂ ಜಗದೀಶ್, ವಿಆರ್ಡಬ್ಲ್ಯೂ ಶ್ರೀನಿವಾಸ್ ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಗೌನಪಲ್ಲಿ ಪಂಚಾಯಿತಿ ಅಧ್ಯಕ್ಷರು ಅಕ್ಕಾಯಮ್ಮ ಮೇಡಂ ಹಾಗೂ ಪಿಡಿಒ ಶಂಕರಪ್ಪ, ಗಂಗಾಧರ್, ಮಂಜುನಾಥ್, ಸಿಬ್ಬಂದಿ ವರ್ಗದವರು, ಎಲ್ಲ ಅಂಗವಿಕಲರ ಫಲಾನುಭವಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮುದಿಮಡಗು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರು ಎಸ್ಆರ್ ಪ್ರಿಯಾಂಕಾ ಮೇಡಂರವರು ಮಾತನಾಡಿ, ಈ ದಿನ ವಿಶೇಷ ಚೇತನರ ಸಮನ್ವಯ ಸಭೆ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಅಂಗವಿಕಲರಿಗೆ ಎಲ್ಲ ಸೌಲಭ್ಯಗಳ ಸರ್ಕಾರದ ಸವಲತ್ತುಗಳು ನಮ್ಮ ಅಧಿಕಾರ ಅವಧಿಯಲ್ಲಿ ಮೊಟ್ಟಮೊದಲ ಆದ್ಯತೆ ನೀಡುತ್ತೇವೆ. ಪ್ರತಿಯೊಂದು ಕೆಲಸಗಳ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿ ವರ್ಗದವರು 24 ಗಂಟೆ ಸೇವೆ ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ಸಮಾಜ ಸೇವಕರು, ಅಭಿವೃದ್ಧಿಯ ಚಿಂತಕರು, ಅಧ್ಯಕ್ಷರು ಸುಗುಣ ಸುಧಾಕರ್ ಅವರು ಮಾತನಾಡಿ, ಇದರ ಮುಖ್ಯ ಉದ್ದೇಶ ಎಲ್ಲ ರೀತಿಯ ಸೌಲಭ್ಯಗಳು ಪಂಚಾಯಿತಿ ವತಿಯಿಂದ ಬರುವ 5% ಮೊದಲು ಅಂಗವಿಕಲರಿಗೆ ಸಹಕರಿಸುತ್ತೇವೆ. ಈ ವ್ಯಾಪ್ತಿಯ ಎಲ್ಲ ಅಂಗವಿಕಲರಿಗೆ ಗೌರವ, ಪ್ರತಿಯೊಬ್ಬರಿಗೂ ಸಹಕರಿಸುತ್ತೇವೆ. ಪ್ರತಿಯೊಬ್ಬರ ಲಿಖಿತ ರೂಪದಲ್ಲಿ ಅರ್ಜಿ ನೀಡಿದ ತಕ್ಷಣವೇ ಎಲ್ಲ ಸೌಲಭ್ಯಗಳು ನೀಡುತ್ತೇವೆ. ಈಗಾಗಲೇ ಸುಮಾರು ಜನರಿಗೆ ಚೆಕ್ ಅನ್ನು ನೀಡಿದ್ದೇವೆ. ಇನ್ನೂ ಹೆಚ್ಚಿನ ರೀತಿಯ ಅವರ ಅಭಿವೃದ್ಧಿಯ ಕೆಲಸಗಳು ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಗೌನಪಲ್ಲಿ ಪಿಡಿಒ ಶಂಕರಪ್ಪರವರು ಮಾತನಾಡಿ, ಈ ದಿನ ಸಭೆಯಲ್ಲಿ ತಾಲೂಕು ಸಂಯೋಜಕರು ಶ್ರೀನಿವಾಸ್ ಗೌಡರವರ ಮಾತಿಗೆ ನಮ್ಮ ಪಂಚಾಯಿತಿಯ ಎಲ್ಲ ರೀತಿಯ ಸೌಲಭ್ಯಗಳ ಗೌರವ ನೀಡುತ್ತೇವೆ. ಪಂಚಾಯಿತಿ ವತಿಯಿಂದ 5% ಯಾವ ರೀತಿ ನೀಡಬೇಕೆಂಬುದರ ಸಭೆಯಲ್ಲಿ ಚರ್ಚಿಸಿ ಈ ವ್ಯಕ್ತಿಯ ಎಲ್ಲ ಅಂಗವಿಕಲರಿಗೆ ಅಭಿವೃದ್ಧಿಯ ಬಗ್ಗೆ ಸಹಕರಿಸುತ್ತೇವೆ. ಎಲ್ಲ ರೀತಿಯ ವರದಿಯನ್ನು ತಾಲೂಕು ಸಂಯೋಜಕರವರಿಗೆ ವರದಿಯನ್ನು ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ಸಕ್ರಿಯ ತಾಲೂಕು ಸಂಯೋಜಕರು ಮಾತನಾಡಿ, ಇಡೀ ತಾಲೂಕು ವ್ಯಾಪ್ತಿ 25 ಗ್ರಾಮ ಪಂಚಾಯಿತಿಗಳ ಎಲ್ಲ ಅಧಿಕಾರಿ ವೃಂದದವರು 5% ಅಂಗವಿಕಲರ ಸರ್ಕಾರದ ಆದೇಶದ ಮೇರೆಗೆ ಸಹಕರಿಸಿ ಹಾಗೂ ಎಲ್ಲ ಮೂಲಭೂತ ಸೌಲಭ್ಯಗಳ ಬಗ್ಗೆ ನಿರಾಕರಿಸದ ಪ್ರತಿಯೊಬ್ಬರಿಗೂ ಸಮರ್ಪಕವಾಗಿ ನಿಗದಿತ ಸಮಯಕ್ಕೆ ಸೌಲಭ್ಯಗಳನ್ನು ವಿತರಿಸಿ, ಹೀಗೆ ಹಲವಾರು ವಿಚಾರಗಳನ್ನು ಎಲ್ಲ ಗ್ರಾಮ ಪಂಚಾಯಿತಿಗಳ ಸಭೆಯಲ್ಲಿ ಈ ದಿನ ಕಾರ್ಯಕ್ರಮದ ರೂಪದಲ್ಲಿ ಯಶಸ್ಸುಗೊಳಿಸಿದರು. ಮಾನ್ಯ ಇಒ ಜೊತೆ ಸಮಾಲೋಚನೆ ಮಾಡಿಸಿ ಶೀಘ್ರದಲ್ಲಿಯೇ ಕಾರ್ಯದರ್ಶಿಗಳು, ಪಿಡಿಒ, ಎಪಿಡಿ ಸಂಸ್ಥೆ, ಬಿಆರ್ಡಬ್ಲ್ಯೂಸ್, ನಾನು ಇಒ ಸಂಬಂಧಪಟ್ಟಂತೆ ಕೂರ್ತು ಇದಕ್ಕೆ ಒಂದು ಸೂಕ್ತ ಪರಿಹಾರ ಕಂಡುಕೋಬೇಕನ್ನೋ ಯೋಜನೆ ನಾನು ಬೆಳಗ್ಗಿನಿಂದ ಕಾಡ್ತಾ ಇದೆ. ಹಾಗಾಗಿ ವಿಶೇಷತರಿಗೆ ಮುಂದೆ ಏನು ಕೂಡ ಸಮಸ್ಯೆ ಎದ್ದು ಕಾಣಬಾರದು. ತಕ್ಷಣ ಸಂಬಂಧಪಟ್ಟ ಪಿಡಿಒಗಳಿರ್ಬೋದು ಅಥವಾ ನಾವು MRW, BRW ಇರ್ಬೋದು, ಸ್ವಯಂ ಸೇವಕರು. ಮತ್ತೆ ಇನ್ನೊಂದೇನಂತಂದ್ರೆ ಸಾವರು ಹೇಳ್ತಾ ಇದ್ರು, ನಮ್ಮ ಅನುದಾನದಲ್ಲಿ 5% ಕೊಡುವ ಒಂದು ಕಾರ್ಯಕ್ರಮ ಆಗ್ಬೋದು. ನಾವು ನಮ್ಮಿಂದ ಏನಾಗಬೇಕೋ ಅದನ್ನ ನಾವು ಮುಕ್ತ ಮನಸ್ಸಿನಿಂದ ನಿಮ್ಗೆ ಕೊಡಕ್ಕೆ ಸಿದ್ಧವಾಗಿದ್ದೀವಿ. ನೀವು ನಮಗೆ ಲಿಖಿತ ರೂಪದಲ್ಲಿ ನಮಗೆ ಒಂದು ಅರ್ಜಿಯನ್ನು ಕೊಡಬೇಕು ದಯವಿಟ್ಟು. ಈಗ ನಮಗೆ ಬಂದಂತ ಒಂದು 5% ಅನುದಾನ ಏನ್ ಕೊಡಬೇಕು ನಿಮಗೆ ನಮ್ಮ ಅನುದಾನದಲ್ಲಿ ಕೊಡಕ್ಕೆ ನಾವು ಸಿದ್ಧರಾಗಿದ್ದೀವಿ. ಈಗ ನಿಮ್ಮ ಆರೋಗ್ಯದ ವಿಚಾರ ಆಗ್ಬಹುದು, ಶಿಕ್ಷಣದ ವಿಚಾರ ಆಗ್ಬಹುದು, ಯಾವುದೇ ವಿಚಾರ ಆಗ್ಲಿ
ಸರ್ಕಾರದಿಂದ ನಿಮ್ಗೆ ಏನೋ ಒಂದು ಸೌಲಭ್ಯ ಸಿಗಬೇಕು, ಅದು ಸಿಗುವಂತೆ ನಾವು ಮಾಡೋ ಒಂದು ಕಾರ್ಯಕ್ರಮವನ್ನ ತಗೊಂತೀವಿ. ನಾವು ಸಿದ್ಧವಾಗಿದ್ದೀವಿ. ದಯವಿಟ್ಟು ನೀವು ಅರ್ಥ ಮಾಡಿಕೊಂಡ್ರೆ, ಈಗಾಗಲೇ ಸರ್ ಅವರು ಹೇಳಿದ್ದಾರೆ, ಹೈಯರ್ ಎಜುಕೇಶನ್ ವರ್ಗೂ ನಾವು ಚೆಕ್ಗಳು ಕೊಟ್ಟಿದ್ದೀವಿ. ಇನ್ನೂ ಇಬ್ಬರಿಗೆ ಇವಾಗ ನಾವು ಕಳ್ಳಿವಾರ ಗ್ರಾಮದಲ್ಲಿ ಚೆಕ್ ಇಶ್ಯೂ ಮಾಡಬೇಕು, ಅದು ಕೊಡ್ತೀವಿ. ಈಗ ನಮ್ಮ ಪಂಚಾಯತಿ ಕಡೆಯಿಂದ ಏನೊಂದು ಸೌಕರ್ಯ ನಿಮ್ಗೆ ಸಿಗಬೇಕು ಅದನ್ನ ನಾವು ಕೊಡಕ್ಕೆ ಸಿದ್ಧವಾಗಿದ್ದೀವಿ. ದಯವಿಟ್ಟು ನೀವೆಲ್ಲ ನಿಮ್ಮ ಸಹಕಾರ ನಾವು ಕೇಳೋದಿಲ್ಲ, ಆ ದುಡ್ಡು ಅವ್ರಿಗಾಗಿ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಆಗ್ಬೇಕು. ಅದು ಆಗಿದೆಯಾ ಇಲ್ಲ ಅನ್ನೋದು ಶಂಕರಪ್ಪನವರೇ ಉತ್ತರಿಸಬೇಕಾಗತ್ತೆ. ಆ ಒಂದು ಸಮಿತಿ ಮೂಲಕ ಏನು ಇವತ್ತು 15 ಫೈನಾನ್ಸ್ ಇರ್ಬೋದು, ತೆರಿಗೆ ರೂಪದಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ತೆರಿಗೆ ಇರ್ಬೋದು, ಇಲ್ಲಿಗೆ ಗೌನ್ಪಾಲಿಗೆ ಬರ್ತಕ್ಕಂಥ ಆದಾಯ ಇರ್ಬೋದು, ಪಂಚಾಯತಿಗೆ ಬರ್ತಕ್ಕಂಥ ಆದಾಯ ಒಟ್ಟಾರೆ 5% ಅನ್ನು ತೆಗೆದು ಪ್ರತ್ಯೇಕ ಖಾತೆ ಮಾಡಿ ಆ ಖಾತೆಗೆ ಹಣ ವರ್ಗಾಯಿಸಿ ನೀವು ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೀರಾ. ವಿಶೇಷವಾಗಿ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ನಿಮ್ಮ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಸರ್ಕಾರಿ ಕಟ್ಟಡಗಳಿಗೆ ಮೂಡಿಸಲಿಕ್ಕೆ ಈ ಒಂದು ಗ್ರಾಮ ಸಭೆಯನ್ನ ನಮ್ಮ ಯರಮರ್ಗ ಗ್ರಾಮ ಪಂಚಾಯತ್ ಹಮ್ಮಿಕೊಂಡಿದ್ದೀವಿ. ಯಾವುದೇ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಬೇಕಂದ್ರೆ ಆ ಕಾರ್ಯಕ್ರಮಕ್ಕೆ ಒಂದು ಪ್ರಾರ್ಥನೆ ಕಾರ್ಯಕ್ರಮ ಮುಖ್ಯವಾಗಿರ್ತದೆ. ನಾನು ಬೆಳಿಗ್ಗೆ ನನಗೆ ಮೀಟಿಂಗ್ ಅಂತ 3 ಜನ ಹೇಳಿದ್ರು, ಬೆಳಿಗ್ಗೆ ಎದ್ಕೊಂಡು ಸರಿ ಅಂಗವಿಕಲ ವಿಕಲಚರ ಬಗ್ಗೆ ಒಂದು ಹಾಡು ಬರೀನ ಅಂತ ಹೇಳ್ಬಿಟ್ಟು ಬರೆದೆ. ನಾನು ಲೈಬ್ರರಿ ಕೂತ್ಕೊಂಡು ಅದನ್ನ ನನಗೆ ತಿಳಿಸ್ತಾ ಮತ್ತೆ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡೋಣ. ಭಾರತ ದೇಶದ ಪ್ರಜೆಗಳು ನಾವು, ಭರತ ಭೂಮಿಯ ಮಕ್ಕಳು ನಾವು, ಅಂಗವಿಕಲರೆಂದು ಆತುರಪಟ್ಟು ಅನ್ಯಾಯವಾಗಿ ಚಿಂತಿಸಬೇಡ, ಕಾಪಾಡಿಕೊಳ್ಳೋಣವಾ ಬಂದಿರೋ ತಾವು ತಿಳಿಯಿರೋ, ಜೀವನ ಮಾರ್ಗವ ತಿಳಿಯ ಬನ್ನಿರೋ. ಶಿಕ್ಷಣ ನಮಗೆ ಬೇಕೇ ಬೇಕು, ಬದುಕಲು ದಾರಿ ಸಾಗಲೇಬೇಕು. ಶಿಕ್ಷಣ ನಮಗೆ ಬೇಕೇ ಬೇಕು, ಬದುಕಲು ದಾರಿ ಕೊಡಲೇಬೇಕು. ಜೀವನದಲ್ಲಿ ಮುಂದೆ ಸಾಗಲು ಐಕ್ಯತೆ ನಮಗೆ ಇರಲೇಬೇಕು, ಕಾಪಾಡಿಕೊಳ್ಳೋಣವಾ ಬನ್ನಿರೋ ತಾವು ಕೇಳಿರೋ, ಅಂಗವಿಕಲರೆಲ್ಲ ಐಕ್ಯವಾಗಿರೋ. ಭಾರತ ದೇಶದ ಪ್ರಜೆಗಳು ನಾವು. ನನಗೆ ತೋಚಿದ ಮಟ್ಟಿಗೆ ನಾನು 3ನೇ ಬಾರಿಗೆ ಗೌನಪಲ್ಲಿ ಗ್ರಾಮ ಪಂಚಾಯತಿ ವಿಶೇಷ ಸಮನ್ವಯ ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷ ಕೂಡ ನಾನು ಹೇಳ್ತಾ ಇದ್ದೀನಿ, ಸಮನ್ವಯ ಸಭೆ 4 ಗೋಡೆಗಳ ಮಧ್ಯೆ ನಡೀಬಾರದು. ಏನಿದ್ರು ಸಾರ್ವಜನಿಕರಿಗೆ ಗೊತ್ತಾದ ಮಟ್ಟಿಗೆ ಬೇರೆ ಗ್ರಾಮ ಸಭೆಗಳು ನಡೆದಾಗೇನೆ ನಡೆಸಬೇಕು. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಸರ್ಕಾರ ಸುತ್ತೋಲೆ ಇದೆ 5% ಸದುಪಯೋಗ ಪಡಿಸಿಕೊಂಡು ನಮಗೆ ಬರಬೇಕಾಗತಕ್ಕಂತ ಸವಲತ್ತು ನಮಗೆ ಒದಗಿಸ್ಕೊಟ್ರೆ, ನಿಮ್ಮ ಅನುಕಂಪ ನಮ್ಗೆ ಬೇಕಾಗಿಲ್ಲ, ಅವಕಾಶ ಕೊಟ್ರೆ ಸರ್. ನಾನೊಬ್ಬ ವಿಶೇಷ ಚೇತನನಾಗಿ, ನಾನೊಬ್ಬ ವಿದ್ಯಾವಂತನಾಗಿ, ತಾಲೂಕ್ ಸಂಯೋಜಕನಾಗಿ ಇದಿರ್ತೀವಿ. ಅದನ್ನು ಯಾವ ರೀತಿ ಅವ್ರಿಗೆ ಯಾವುದೋ ಒಂದು ರೋಡ್ ಆಗಿರ್ಬೋದು, ಆ ಬೀದಿಯಲ್ಲಿ ರೋಡ್ ಆಗಿರ್ಬೋದು, ಒಂದು ಚರಂಡಿ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಬಲ್ಪ್ ಆಗಿರ್ಬೋದು, ಎಲ್ಲ ಇದರಲ್ಲಿ ಬರುತ್ತೆ. ಮತ್ತೆ ತೆರಿಗೆ ಇದರಲ್ಲಿ ನಾವು ಆ ತೆರಿಗೆಯಲ್ಲಿ ವಸೂಲು ಮಾಡಿದ್ದು ನಾವು ಸಪರೇಟ್ ಆಗಿ ನಿಮ್ಮ 5% ಖಾತೆಗೆ ಜಮಾ ಮಾಡಬೇಕು. ಜಮಾ ಮಾಡಿ ಅದು ಒಂದು ಏನು ಒಂದು ಸಹಾಯಧನ ಆಗಿರ್ಬೋದು, ಇಲ್ಲ ಅಂದ್ರೆ ಒಂದು ಆರೋಗ್ಯಕ್ಕಾಗಿರ್ಬೋದು, ನಾವದನ್ನು ಅವ್ರು ಈಗ ಸಂಯೋಜಕರು ಹೇಳ್ದಂಗೆ ನಾವು ಇನ್ನು ಮುಂದೆ ಅದನ್ನು ಪಾಲಿಸ್ಕೊಂಡು ಹೋಗ್ತೀವಿ ಅಂತೇಳಿ 4 ವರ್ಷದಿಂದ ನಾನು ಏನು ಇರ್ಲಿಲ್ಲ. ನಾನು 1 ತಿಂಗಳಾಗಿದೆ ಇಲ್ಲಿ ಬಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ. ಅಂದ್ರೆ ಇನ್ನಿದ್ದು ಏನ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅದು ಯಾವ ರೀತಿ ಮಾಡಿದ್ದಾರೆ ಅನ್ನೋದು
ನಾನು ನೋಡ್ಬಿಟ್ಟು ನಿಮ್ಗೆ ವಿವರವಾಗಿ ತಿಳಿಸ್ತೀನಿ ಅಂತೇಳಿ ಹೇಳ್ತಾ ಇದ್ದೀನಿ. ಮತ್ತೆ ನೀವು ವಿಶೇಷ ಚೇತನರಿಗೆ ಒಂದು ವಸತಿಯಲ್ಲಿ ಆಗಿರ್ಬೋದು, ಒಂದು ಉದ್ಯೋಗ ಖಾತ್ರಿಯಲ್ಲಿ ಆಗಿರ್ಬೋದು, ಒಂದು ವಿದ್ಯಾರ್ಥಿಯಲ್ಲಿ ಏನಾದ್ರೂ ಸಹಾಯಧನ ಆಗಿರ್ಬೋದು, ನಾವು ಈ ಎಲ್ಲದರಲ್ಲೂ ಸಪರೇಟ್ ಆಗಿ ವಿಶೇಷ ಚೇತನರಿಗೆ ಈ ಸಭೆಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸರ್, ತಮ್ಮಲ್ಲಿ ಒಂದು ಮಾತು. ಈ ಗೋಂಪಲ್ಲಿ ಪಂಚಾಯತ್ ವ್ಯಾಪ್ತಿಯ ಅಂಗವಿಕಲರ ಸುತ್ತು ವ್ಯಾಪ್ತಿ ಎಲ್ಲ ಗ್ರಾಮಗಳ ಅವರ ಕುಂದುಕೊರತೆಗಳು ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟ ಒಂದು ಕೆಲಸಗಳಾಗಲಿ ತಾವು ಈಗಾಗಲೇ ಹೊಸ ಬಂದಿದೆ. ಈಗಾಗಲೇ ನಿಮ್ಮ ನೂತನ ಅಧ್ಯಕ್ಷರಾಗಿದ್ದಾರೆ. ಆ ಸಭೆಯಲ್ಲಿ ಮಡಗಿ ಆ ಒಂದು ಅವರ ಅರ್ಜಿಗಳನ್ನು ಸ್ವೀಕರಿಸಿ ಅವರ ಯಾವ ರೀತಿ ಸರ್ಕಾರದ ಆದೇಶದ ಮೇರೆಗೆ ಒಂದು 5% ಅವರಿಗೆ ಏನು ಅನುದಾನ ಕೊಡಬೇಕು ಆ ಕಂಪ್ಲೀಟ್ ವರದಿ ತಾಲೂಕು ಅಧಿಕಾರಿ ಶ್ರೀನಿವಾಸ ತನ್ನಿ ಸಪರೇಟ್ ಆಗಿ ಅವ್ರು ಕಲಿಸಿ ಈ ಭಾಗದ ಜನರಿಗೆ ಅಂಗವಿಕಲರಿಗೆ ಮೂಲಭೂತ ಸವಲತ್ತುಗಳ ಮೊದಲ ಆದ್ಯತೆ ನೀಡ್ತಿರೋ ಒಂದು ನಂಬಿಕೆ ಸರ್. ಈಗ ನೀವ್ ಹೇಳ್ದಂಗೆ ಯಾವುದೇ ಅರ್ಜಿ ಬರ್ಲಿ, ನಾವು ಆ ಅರ್ಜಿ ತಗೊಂಡು ಅವ್ರಿಗೆ ಏನೇ ಆಗಿರ್ಬೋದು, ಒಂದು ಸಂಬಂಧಪಟ್ಟ ಆಗಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಮತ್ತೆ ಉದ್ಯೋಗ ಖಾತ್ರಿ ಆಗಿರ್ಬೋದು, ಎಲ್ಲದರಲ್ಲೂ ನಾವು ಸಭೆಯಲ್ಲಿ ಮಂಡನೆ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತೇಳಿ ನಮ್ಮ ఈ ಮೂಲಕ ನಾನು ತಿಳಿಸ್ತಾ ఇದ್ದೀನಿ. థ్యాంక్ యూ. వాళ్ళ అప్ప కానీ వాళ్ళ అమ్మతో కానీ వాళ్ళ పేరెంట్స్ మాట్లాడి వాళ్ళకి కొన్ని ట్రైనింగ్ చెప్తారు. కంప్యూటర్ ట్రైనింగ్ కానీ, బీపీఓ ట్రైనింగ్ కానీ, రిటైల్ ట్రైనింగ్ కానీ, హార్టికల్చర్ ట్రైనింగ్ కానీ, ఫిజియోథెరపీ ట్రైనింగ్ కానీ, ఇట్లా కొన్ని ట్రైనింగ్ ఉంటాయి వాళ్ళకి. వాళ్ళు ఆ ట్రైనింగ్ సెట్ అవుతారో ఆ ట్రైనింగ్ మేము సెలెక్ట్ చేసుకుని 21 నెల మేము ట్రైనింగ్ ఇస్తాము. వాళ్ళకి ట్రైనింగ్ చేసేటాడు, భోజనం ఉంటుంది, జాగా ఉంటుంది, ప్రతి ఒక్కటి ఫ్రీనే ఉంటుంది. వాళ్ళని దుడ్డు గిల్లు కట్టే పని ఉండేది. 1 నెల అయిపోయింది. ఇంకా వాళ్ళ ప్లేస్మెంట్ అంటే జాబ్ పోవాలా, పని చేసేసుకోవాలా. వాళ్ళకి యాడ ప్లేస్మెంట్ ఇది ఉంటాయి కదా, ఆటి మేము రెఫర్ చేసిన ఇంకా వాళ్ళకి 15,000, 16,000, 20,000 నెల శాలరీ ఇస్తుంది, పని చేస్తారు. ఒట్టేంప అంటే వాళ్ళు వేరే పైన డిపెండ్ అయ్యింది, వాళ్ళ జీవనం వాళ్ళే చేసుకుంటారు. ఇది ఒక కాన్సెప్ట్. మీ పంచాయతీలో ఎవరన్నా 18 35 ఏళ్ళు ఉంటే కదా మాతో కాంటాక్ట్ చేయండి. మేము వాళ్ళు ఖండితంగా ఈ పొద్దు కాదు, రేపు కాదు, ఇప్పుడు వచ్చినా కూడా మేము తోడుకొని పోయి, అంటే మీరు ఫస్ట్ మీరు అక్కడ రావాలా. ದೋನ್ಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಡೆಸ್ತಾ ಇದೀವಿ. ಈಗ ತಾಲೂಕ್ ಸಂಯೋಜಕರು ಹೇಳಿದಂಗೆ ನಮ್ಮ ಗ್ರಾಮ ಪಂಚಾಯತಿಯ ತೆರಿಗೆ ವಸೂಲಾತಿಯಲ್ಲಿ ಆಗಿರ್ಬೋದು, 15ನೇ ಹಣಕಾಸು ಯೋಜನೆಯಲ್ಲಿ ಆಗಿರ್ಬೋದು, ನಾವು ತೆರಿಗೆ 15ನೇ ಹಣಕಾಸು ಯೋಜನೆಯಲ್ಲಿ ಅಂದ್ರೆ ಪ್ರತಿಯೊಂದಕ್ಕೂ SC ST ಆಗಿರ್ಬೋದು, ಸಾಮಾನ್ಯ ಆಗಿರ್ಬೋದು, ವಿಶೇಷ ಚೇತನರಿಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಅಲ್ಲಿ ಆಕ್ಷನ್ ಪ್ಲಾನ್ ಮಾಡಿದ್ರೇನೆ ಅದು ತಗೊಳಕ್ಕಾಗೋದು. ಯಾಕಂದ್ರೆ ಅದು ಸಪರೇಟ್ ಆಗಿ ಖಾತೆಗೆ ಹಾಕಕ್ಕೆ ಬರೋದಿಲ್ಲ. ಅದನ್ನು ಆ ಮೊತ್ತವನ್ನು 15 ಫೈನಾನ್ಸ್ ಇದ್ರಲ್ಲೇ ನಾವು ನೀನೇ ನೋಡ್ಕೊಳ್ಳಕ್ಕಾಗಲ್ಲ. ನಾನ್ ಸರಿ ಇಲ್ಲ ಅಂದ್ರೆ ಬೇರೆ ಸಮಾಜ ಹೆಂಗ್ ತಿನ್ಬೇಕಾಗತ್ತೆ? ಫಸ್ಟ್ ನಾನ್ ಸರಿಯಾಗಿರ್ಬೇಕು. ನನ್ನ ಮನೆ, ನನ್ನ ಊರು, ಪಂಚಾಯತಿ, ಹೋಗ್ಲಿ, ತಾಲೂಕು, ಆ ತರ ಬೆಲೆ ಬರಬೇಕಾಗುತ್ತೆ. ನಾನು ಎಷ್ಟು ತಿದ್ದಬೇಕು ನಿಮ್ಮನ್ನು ಮಾಸಿಕ ಸಭೆಗಳಲ್ಲಿ? ನೀನೇ ಮಾಡಿ ನೀವು ಪ್ರಯಾಣ ಭತ್ಯೆ ತಗೊಂತ ಇಲ್ಲ, ಅರ್ಥ ಆಗ್ತಾ ಇದೆಯಾ? ನೀನೇ ಚಾರಿಟೇಬಲ್ ತಗೊಂತ ಇಲ್ಲ. ಈಗ ಶಿಕ್ಷಣಕ್ಕಾಗ್ಲಿ, ಶಿಕ್ಷಣ ಎಷ್ಟು ಜನ ಸ್ಟೂಡೆಂಟ್ ಓದ್ತಾ ಇದ್ದಾರೆ, ಅವ್ರಿಗೆಲ್ಲ ಸ್ಕಾಲರ್ಶಿಪ್ ಕೊಡಿಸ್ಬೋದಲ್ಲ 5% ಇಂದ. ಅರ್ಜಿ ಕಾಲ್ ಮಾಡಿಸಿ, ಅಧ್ಯಕ್ಷರಿದ್ದಾರೆ ಹತ್ರ ಎಲ್ಲೆಲ್ಲ ರ್ಯಾಂಕ್ ಇದೆ ಐಡೆಂಟಿಫೈ ಮಾಡಿ. ವಿಶೇಷ ಚೇತನರ ಸಮನ್ವಯ ಸಭೆಯನ್ನ ಯರ್ಮಾರ್ಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಈ ದಿನ ಹಮ್ಮಿಕೊಂಡಿದ್ದೀವಿ. ಸಭೆಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಬೇಜವಾಬ್ದಾರಿ ಇದೆ ಅಂತ ನಾವು ಎದ್ದು ಕಾಣಿಸ್ತಾ ಇದೆ ಸಭೆಯಲ್ಲಿ. ಇದು ನನಗೆ ತುಂಬಾ ಬೇಸರ ತರ್ತಾ ಇರ್ತಕ್ಕಂಥ ವಿಚಾರ. ಆದ್ರೂ ಸಹ ಮುತುವರ್ಜಿವಹಿಸಿ ಅಧ್ಯಕ್ಷನಿಯವರು ನಮ್ಮ ಒಂದು ಸಮನ್ವಯ ಸಭೆ ನಡೆಸ್ಕೊಳಕ್ಕೆ ಮುಂದಾಗಿದ್ದಾರೆ. ಅವರಿಗೆ ನನ್ನ ವಿಶೇಷವಾದ ಧನ್ಯವಾದಗಳು.
ಶಿಕ್ಷಣ ಪಡಿತಾ ಇರ್ತಾರೆ. ಆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಸರ್ಕಾರ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿ ವೇತನದ ರೂಪದಲ್ಲಿ ವಿದ್ಯಾರ್ಥಿ ವೇತನ, ಪ್ರೋತ್ಸಾಹ ಧನ, ಮೆರಿಟ್ ಸ್ಕಾಲರ್ಶಿಪ್ ಅನ್ನು ಕೊಟ್ಟು ಅವರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ. ಹಾಗೇನೆ ಕೆಲವರು SLC ನಂತರ ಓದ್ತಾ ಇರ್ತಾರೆ, ಕಾಣಿಸಲ್ಲ, ಪರ್ಸೆಂಟೇಜ್ ಇದೆ 40% ಮೇಲೆ ಇರ್ತದೆ, ಅವರಿಗೆ ಏನ್ ಕೊಡ್ಬೋದು ಸರ್ಕಾರ ಅಂದ್ರೆ ಪ್ಯಾಕಿಂಗ್ ಲ್ಯಾಪ್ಟಾಪ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀವಿ ಫ್ರೀ ಆಗಿ. ರೈಲ್ ಕಿಟ್ ಕೂಡ ಕೊಡ್ತಾ ಇದ್ದೀವಿ ಅವರಿಗೆ, ಯಾರು ಅಂಧ ವಿದ್ಯಾರ್ಥಿಗಳಿಗಾಗಿ. ಇದು ಗ್ರಂಥಾಲಯದಲ್ಲಿ ಫ್ರೀ ಆಗಿ ನೋಂದಣಿ ಮಾಡ್ಕೋಬೇಕು. ಹಾಗೇನೆ ನಮ್ಮ ಕಾಯಕ ಮಿತ್ರ ನಮ್ಮ VRW ಒಟ್ಟಿಗೆ ಸೇರಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅವರಿಗೆ ಜಾಬ್ ಕಾರ್ಡ್ಸ್ ಕೊಡ್ತಕ್ಕಂಥ, ಈಗಾಗಲೇ ನಿಮ್ಗೆ ಸರ್ಕಾರದ ಸುತ್ತೋಲೆ ರೀತಿ ಯಾರ್ಯಾರಿಗೆ ಜಾಬ್ ಕಾರ್ಡ್, ಸ್ಪೆಷಲ್ ಜಾಬ್ ಕಾರ್ಡ್ಸ್ ಬೇಕು ಅವ್ರನ್ನ ಕಂಡು ಹಿಡಿದು ಅವರಿಗೆ ಜಾಬ್ ಕಾರ್ಡ್ಸ್ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಕೂಡ ಇಲ್ಲಿ ಆಗ್ಬೇಕಾಗಿದೆ. ನೆಕ್ಸ್ಟ್ ಇಲ್ಲಿ MBK ಅಂತ ಹೇಳಿ ಕೆಲಸ ಮಾಡ್ತಾ ಇರ್ತಾರೆ, ಅವರು ಕೂಡ ಒಂದು ಸುತ್ತೋಲೆ ಬಂದಿದೆ. ವಿಶೇಷ ಸಭೆ ಇರ್ಬೋದು, ಸಾಮಾನ್ಯ ಸಭೆ ಇರ್ಬೋದು, ಒಟ್ಟಾರೆ ಯಾವುದೇ ಒಂದು ಸಭೆಯ ಸಮಾರಂಭಗಳಿಗೆ ವಿಶೇಷವಾಗಿ ಬೇರೆಯವರಿಗೆ ಆಹ್ವಾನ ನೀಡಿದಂತೆ VRW ಕೂಡ ಎನ್ಕ್ಲೋಸ್ ಮಾಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ. ವಿಶೇಷವಾಗಿ ವಿಶೇಷಚೇತನರು ಈ ಖಾತೆ ಅಥವಾ ಮಾಮೂಲಿ ಖಾತೆ ಬೇರೆ ಯಾವುದೇ ಸದಸ್ಯ ತಂದು ನಿಮ್ಮ ಪಂಚಾಯತಿಗೆ ಕೊಟ್ಟಲ್ಲಿ ಪ್ರಥಮ ಆದ್ಯತೆ ಕೊಟ್ಟು ಆ ಸಮಸ್ಯೆಯನ್ನು ವಿಶೇಷ ಎಂದು ಆಲಿಸಿ ಅವರಿಗೆ ಮಾನವೀಯ ದೃಷ್ಟಿಯಿಂದ ನಾವು ಅವರಿಗೆ ಪ್ರಥಮ ಆದ್ಯತೆಯಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಆದ್ಯ కర్తవ్య నమ్మెల్లరదు ఆగిరదు. ఏం ట్రీట్మెంట్ కావాలా, మెయిన్ గా ఫిజియోథెరపీ కావాలంటే ఫిజియోథెరపీ ఇచ్చేది, వీల్ చైర్లు కావాలంటే వీల్ చైర్లు ఇచ్చేది. కొందరికి చెవులు కూడా కొంచెం వినపడవు, ఎలాంటి కొన్ని పదాలు తెలుగులో చెప్పాలంటే కొంచెం వేరే వేరే అర్థాలు అయితే దయచేసి తక్కువ తెలుసుకోకుండా. కొందరు నడుము కూడా నిలబడారు, అట్లా వాళ్ళకి చూస్తాము. అట్లా చూసినాక ఇమ్మీడియట్ గా వాళ్ళు మేము కొంత అక్కడే పిలిపించుకొని పేరెంట్స్ సమేతం పిలిపించుకొని వాళ్ళకి పెద్దగా ఒక మీటింగ్ అక్కడ పెట్టాము. ఆ మీటింగ్ అక్కడ పెట్టి వాళ్ళ ముందునే ఆ బిడ్ని క్లీన్ గా చెకప్ చేసి ఆ పిల్లోనికి లేదా ఆ పాపకి ఏ ప్రాబ్లం ఉంది, ఎట్లా ప్రాబ్లం అయ్యా, ఏమైనా సంబంధంలో పెళ్లి అయిందా, లేదా హెడ్ ఇంజరీ అయిందా, లేదా వేరే ఏమైనా జ్వరం గిరం వచ్చి ఏమైనా ప్రాబ్లం అయిందా, ఆ ఒక డీటెయిల్స్ అంతా తీసుకుని వాళ్ళకి రెగ్యులర్ గా మేము వాళ్ళ ఇంటికి, అంటే ఎప్పుడు అక్కడ వచ్చే పని ఉండదు, వాళ్ళ ఇంటికే పోతాము. వాళ్ళ ఇంటికే పోయి వాళ్ళకంతా ఏమేమి సౌకర్యం కావాలో అది చేస్తాం. రెండోది ಹಾಗೇನೆ ಕೆಲವು ವಿಶೇಷ ಅನಾರೋಗ್ಯದಿಂದ ನರಳುತ್ತಾ ಇರ್ತಾರೆ. ಆರ್ಥಿಕವಾಗಿ ಇವತ್ತು ಅವರಿಗೆ ಹಾಸ್ಪಿಟಲ್ ನೋಡ್ಸ್ಕೊಳ್ಳೋಕೆ ಕಷ್ಟ ಇದೆ, ಮೆಡಿಸಿನ್ಸ್ ಬೇಕಾಗತ್ತೆ. ಇದು ಕೂಡ ಏನಾದ್ರೂ ಅಹವಾಲು ಬಂದ್ರೆ ವಿಶೇಷ ಆದ್ಯತೆಯನ್ನು ಸ್ವೀಕರಿಸಿ ಅವರು ಕೂಡ ಪಂಚಾಯತಿಯಿಂದ ಎಷ್ಟು ಸಾಧ್ಯ ಆದ್ರೆ ಅಷ್ಟು ಸಹಾಯಧನದ ರೂಪದಲ್ಲಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ವಿಶೇಷ ಚೇತನರಿಗೆ ಮೂಲಭೂತ ಸೌಕರ್ಯಗಳಾದ ಅವ್ರ ಮನೆಗೆ ಅಗತ್ಯವಿದ್ದ ರ್ಯಾಂಪೇ ಇರ್ಬೋದು, ರೆಸ್ಟೋರೆಂಟ್ ಟಾಯ್ಲೆಟ್ ಇರ್ಬೋದು, ನೀರಿನ ಸೌಕರ್ಯ ಇರ್ಬೋದು, ವಿದ್ಯುತ್ ಸೌಕರ್ಯ ಇರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಪದೇ ಪದೇ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಅದನ್ನ ಏನಾದ್ರೂ ಅವ್ರ ಕಡೆಯಿಂದ ತಮ್ಮ ಅಹವಾಲುಗಳು ಏನಾದ್ರೂ ಬಂದ್ರೆ ವಿಶೇಷ ಪರಿಗಣಿಸಬೇಕು. ಅವರಿಗೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಸತಿ ಯೋಜನೆಗಳಲ್ಲಿ ಅವ್ರ ಖಾಲಿ ನೀವು ಸೈಟ್ಗಳ ಹಂಚಿಕೆ ಇರ್ಬೋದು, ಹಂಚಿಕೆ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ವಸತಿ ಯೋಜನೆ ಇರ್ಬೋದು, ಇದರಲ್ಲೂ ಕೂಡ ಕಡ್ಡಾಯವಾಗಿ ಅವರಿಗೆ 5% ಅನ್ನ ರಿಸರ್ವ್ ಮಾಡಲೇಬೇಕು. ಇದು ಸರ್ಕಾರದ ಸುತ್ತೋಲೆ. ಹಾಗೇನೆ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಾಲಯ ಇರುತ್ತೆ. ಆ ಗ್ರಂಥಾಲಯದಲ್ಲಿ ವಿಶೇಷ ಚೇತನರಿಗೆ ಉಚಿತವಾಗಿ ನೋಂದಣಿ ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡ್ಬೇಕು, ಓದ್ಲಿಕ್ಕೆ ಅವಕಾಶ ಕೊಡ್ಬೇಕು. ಸಮಾಜದಲ್ಲಿ ಇವತ್ತು ಏನ್ ನಡೀತಾ ಇದೆ, ಏನ್ ನಡೀತಾ ಇಲ್ಲ, ಅಥವಾ ದಿನಪತ್ರಿಕೆಗಳಿರ್ಬೋದು, ಬುಕ್ಸ್ ಇರ್ಬೋದು, ಏನೇ ಇರಲಿ, ವಿಶೇಷ ವಾತಾವರಣ ಇದೆಯಾ ಇಲ್ವಾ ಅನ್ನೋದು ಪಟ್ಟಿ ಮಾಡ್ಕೋಬೇಕು. ಅಲ್ಲಿ ಅಂಗವಿಕಲರ ಸ್ನೇಹಿ ಶೌಚಾಲಯ ಇದೆಯಾ ಇಲ್ವಾ ಅದನ್ನು ಮನಗಾಡ್ಬೇಕು. ಅದು ಕ್ರಿಯಾಯೋಜನೆ ಮಾಡ್ಕೋಬೇಕು. ಪ್ರತಿ ವರ್ಷ ಇಷ್ಟು ಮಾಡಕ್ಕಾಗತ್ತೆ ಅಂತ ಒಂದು ಕ್ರಿಯಾಯೋಜನೆ ಮಾಡ್ಕೊಂಡು ಅದ ಕೆಲಸ ಸಮುದಾಯ ಆಧಾರಿತ ಇದರಲ್ಲಿ 15% ಅಲ್ಲಿ ಮಾಡ್ಬೇಕು. ಮುಂದುವರೆದು ಏನ್ ನಾವು 5% ನಾವೇನ್ ತೆಗೆದಿರ್ತೀರಿ ತೆರಿಗೆ ರೂಪದಲ್ಲಿ ಅದು ವೈಯಕ್ತಿಕವಾಗಿ ಕೊಡ್ಲಿಕ್ಕೆ ಅವಕಾಶ ಇದೆ.
ಅದು ಇಲ್ಲಿ ಕೆಲಸ ಮಾಡ್ತಕ್ಕಂಥ VRW ಚಾರಿಟೇಬಲ್ ಅಲ್ಮೇರಾ ಇರ್ಬೋದು, TA ಇರ್ಬೋದು, ಅಥವಾ ವೈಯಕ್ತಿಕವಾಗಿ ಯಾರಾದ್ರೂ ನಿಮಗೆ ನಾನು ಈ ತರ ಬಡತನದಲ್ಲಿ ಇದ್ದೀನಿ ಅಥವಾ ನಮ್ಗೆ ಇದು ಆರೋಗ್ಯ ಇದೆ ಅಂತ ಹೇಳ್ಬಿಟ್ಟು ಅಹವಾಲುಗಳು ಏನಾದ್ರು ಬಂದ್ರೆ ಸಹಾಯಧನ ಕೊಡ್ತಕ್ಕಂಥದ್ದು ನಮ್ಮ ಪಂಚಾಯತಿಯಿಂದ 5% ಇದೆ. ಹಾಗೇನೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಿಶೇಷ ಚೇತನರಿಗೆ ವಿಶೇಷ ಸಮನ್ವಯ ಗ್ರಾಮ ಸಭೆಗಳನ್ನ ಮಾಡಬೇಕಾದಂತ ಸರ್ಕಾರ ಸುತ್ತೋಲೆ, ಅದರಂತೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗತಕ್ಕಂತ ಶ್ರೀಮತಿ ಶಿವಕುಮಾರಿಯವರವರ ಆದೇಶದಂತೆ ಮುಂದೂಡಲ್ಪಟ್ಟ ಈ ಒಂದು ವಿಶೇಷ ಗ್ರಾಮ ಸಭೆಯ ಉದ್ದೇಶ ಇಷ್ಟೇ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ತಕ್ಕಂಥ ವಿಶೇಷ ಚೇತನರ ಸಮಸ್ಯೆಗಳೇನು, ಸಮಸ್ಯೆಗಳಿಗೆ ಪರಿಹಾರ ಏನು, ಗ್ರಾಮ ಪಂಚಾಯತಿ ಅಥವಾ ಸರ್ಕಾರದಿಂದ ಏನು ಸೌಲಭ್ಯಗಳು ದೊರಕಬೇಕು ಅನ್ನೋದರ ప్రముఖ వాళ్ళకి పుడతానే ఇటు పుట్టింటారు అవునా మనం అంటాము అయ్యో పుడతానే ఏం బాగా గర్భకాలం పుట్టింది ఈ బిడ్డలకి లేదా మాకాలంతా మొడుచుకొని పుట్టింది లేదా దీనికి పుట్టింది మనం లోకల్ భాషలో కొన్ని భాషల్లో అనుకుంటాం. సో అట్లా వాళ్ళు కూడా మేమేం చేస్తామంటే పుట్టినట్లే వాళ్ళకి స్క్రీనింగ్ చేసి వాళ్ళకి ఏమన్నా కరెక్ట్ సర్జరీ కావాలంటే ఆపరేషన్ రెఫర్ చేస్తాం. ఒకవేళ ఆపరేషన్ అక్కర్లేదు అంటే పుట్టిన కొన్నాళ్ళకి పిఓపి చేస్తాం. అంటే ఒక సిమెంట్ కట్ వస్తుంది కదా, పిఓపి అంటే ప్లాస్టర్ ప్యారిస్ ఒక సిమెంట్ కట్ వస్తుంది. ఆ సిమెంట్ కట్ అయినాక ఒక 15 నాళ్ళు 20 నాళ్ళు అట్లే పెట్టేసి మళ్ళీ ఆ సిమెంట్ కట్ ఓపెన్ చేసినాక వాళ్ళతో ఒక స్ప్రింట్ ఇస్తాం. ఒక ಕ್ಯಾಲಿಪರ್ ಟೈಪ್ ವಸ್ತುಗಳು ಸ್ಪ್ರಿಂಟ್ ಇಷ್ಟೇ. ವಿಶೇಷ ಚೇತನರ ಒಂದು ಸಮನ್ವಯ ಸಭೆಯನ್ನು ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ, ಇದರ ಒಂದು ಮುಖ್ಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದಾಗ ಈಗಾಗಲೇ ಈ ಒಂದು ಸಮನ್ವಯ ಸಭೆಯಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ವಿಕಲಚೇತನರ ಒಂದು ಸಂಯೋಜಕರಾದಂತಹ ನಮ್ಮ ಶ್ರೀನಿವಾಸ್ ಗೌಡ್ ಸರ್ ಅವರು ಸವಿವರವಾಗಿ ಹೇಳಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮ ಯಾಕೆ ಮಾಡಬೇಕಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಸಕಲ ಚೇತನರು ಮತ್ತು ವಿಕಲಚೇತನರು ಅಂತ 2 ವಿಧ ಇದಾವೆ. ಈ ವಿಧದಲ್ಲಿ ವಿಶೇಷ ಚೇತನರ ಬಗ್ಗೆ ನಾವು ಮಾತಾಡುತ್ತೆ ಆದ್ರೆ ಈ ಒಂದು ಸಮಾಜದಲ್ಲಿ ನಿಮ್ಮ ಹಕ್ಕುಗಳ ಒಂದು ಯಾವ ರೀತಿ ನಾವು ಕಾಪಾಡಬೇಕು, ಸಮಾಜದಲ್ಲಿ ನಿಮ್ಗೆ ಯಾವ ರೀತಿಯಾಗಿ ನಾವು ಗೌರವವನ್ನ ಸಮಾನತೆಯನ್ನು ನಾವು ಕೊಡಬೇಕು, ಸಹಕಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡುತ್ತೆ ಆದ್ರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮಗೆ ಏನೇನೋ ಒಂದು ಸೌಕರ್ಯಗಳಾಗಬೇಕು, ಒಂದು ಮನೆಯ ವಿಚಾರ ಆಗ್ಬೋದು, ಶೌಚಾಲಯ ವಿಚಾರ ಆಗ್ಬೋದು, ಇಲ್ಲದೆ ನಿಮಗೆ ಮುದುಗುಡುಗು ಪಂಚಾಯತಿ ಗ್ರಾಮ ಅಧ್ಯಕ್ಷರ ನಾನು. ನನ್ನ ಹೆಸರು ಪ್ರಿಯಾಂಕಾ ಅಂತ. ಇವತ್ತು ವಿಶೇಷ ಚೇತನರ ಗ್ರಾಮ ಸಮನ್ವಯ ಸಭೆ ನಡೆದಿದೆ. ಅದರಲ್ಲಿ ಇವ್ರಿಗೆ ವಿಶೇಷ ಚೇತನರಿಗೆ ಏನೇನು ಸವಲತ್ತುಗಳಿದಾವೆ, ನಮ್ಮ ಗ್ರಾಮ ಪಂಚಾಯತಿಯಿಂದ ಯಾವ್ಯಾವ ಸವಲತ್ತುಗಳಿದಾವೆ, ಬೇರೆ ಇಲಾಖೆಗಳಿಂದ ಯಾವ್ಯಾವ ಸವಲತ್ತುಗಳಿದಾವೆ ಅಂತ ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಸಮನ್ವಯವಾಗಿ ನಮ್ಮ ಪಂಚಾಯತಿಯಿಂದ ಬರೋ ಸವಲತ್ತುಗಳನ್ನು ಸಮನ್ವಯವಾಗಿ ನಡೆಸಿಕೊಳ್ಳುತ್ತೇವೆ. ತಮ್ಮಲ್ಲಿ ಒಂದು ಮಾತು, ನೂತನ ಮುನ್ಮುಡುಗು ಪಂಚಾಯತ್ ಅಧ್ಯಕ್ಷರ ಒಂದು ಸ್ವೀಕಾರ ಪಡೆದ ನಂತರ ಈ ಒಂದು ವ್ಯಾಪ್ತಿ ಎಲ್ಲ ಅಂಗವಿಕಲರ ಒಂದು ಸೌಲಭ್ಯಗಳ ಒಂದು ಯಾವುದೇ ಒಂದು ಮೊದಲ ಆದ್ಯತೆ ನೀಡ್ತೀರಿ. ಈ ಒಂದು ಸಭೆಯಲ್ಲಿ ಪಂಚಾಯತಿನಲ್ಲಿ ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ತಮ್ಮ ಒಂದು ಆದೇಶವನ್ನು ಅಂಗವಿಕಲರಿಗೆ ಮೊದಲ ಆದ್ಯತೆ ನೀಡ್ತೀರ ನಮ್ಗೆ. ಮೊದಲ ಆದ್ಯತೆ ಅಂದ್ರೆ ವಿಶೇಷ ಚೇತನರಿಗೆ ಇರುತ್ತೆ, ಅದ್ರಲ್ಲಿ ಬೇರೆ ಇದೇ ಇಲ್ಲ. ಥ್ಯಾಂಕ್ ಯು ಮೇಡಮ್. ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ NRLM ಕಾರ್ಯಕ್ರಮ MBK ಆಗ್ಬೋದು, ಮತ್ತೆ ಪಶು ಸಖಿ ಅಲಿಸರ್ ಅವರು ಕೂಡ ಈಗ ಕಾರ್ಯಕ್ರಮ ಭಾಗವಹಿಸಿದ ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಕೂಡ ಆಗಮಿಸಿದ್ದೀರಾ, ಅವ್ರಿಗೂ ಕೂಡ ನಮ್ಮ ಪಂಚಾಯತಿ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಬೇಕು. ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಅನುಕೂಲ ಏನಿದೆ, ಸೌಲಭ್ಯ ಏನಿದೆ ಸರ್ಕಾರದಿಂದ, ಇವೆಲ್ಲವೂ ಕೂಡ ನಾವು ತಿಳಿಯಬೇಕಂತ ಹೇಳ್ಬಿಟ್ಟು ಬಂದಿರತಕ್ಕಂಥ ಇಲ್ಲ ಅಥವಾ ಅಂಗವಿಕಲರ ಒಂದು ವಿಕಲಚೇತನರ ಅಣ್ಣ ತಮ್ಮಂದಿರ ಅಕ್ಕ ತಂಗಿ ತಾಯಿಂದ್ರು ಕೂಡ ಬಂದಿದ್ದೀರಾ, ಅವರಿಗೆ ವೇದಿಕೆ ಪರವಾಗಿ ಹಾಗೂ ಪಂಚಾಯತಿ ಪರವಾಗಿ ಸರ್ಕಾರದ ಪರವಾಗಿ ಅದರ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಎಲ್ಲ ಸಹ ಸರ್ಕಾರದ ಅಥವಾ ಖಾಸಗಿ ಇದರಲ್ಲಿ ನಮ್ಮ ಕೋಟಾದಲ್ಲಿ ನಾವು ಅದನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಬಹುಮುಖ್ಯವಾಗಿ 40% ಅಂದ ಮೇಲೆ
74% ವರೆಗೂ ಇದ್ರೆ ಅವರಿಗೆ ಮಾಸಾಶನ 800 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು. 75% ಮೇಲೆ ಅಪ್ ಟು 100ವರೆಗೂ ಪರ್ಸೆಂಟೇಜ್ ಇದ್ರೆ ಅವರಿಗೆ 1400 ಅಂತ. ಮತ್ತೆ ಅದರಲ್ಲೂ ಬುದ್ಧಿಮಾಂದ್ರ ಯಾರನ್ನ ಇದ್ರೆ 2000 ರೂಪಾಯಿಯನ್ನ ಪೆನ್ಷನ್ ಕೊಡ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಆಸಿಡ್ ದಾಳಿ ಒಳಗಾಗಿದ್ರೆ ಅವರಿಗೆ 10,000 ರೂಪಾಯಿ ಪೆನ್ಷನ್ ಅನ್ನ ಇವತ್ತು ನಾವು ಸರ್ಕಾರ ವತಿಯಿಂದ ವಿಶೇಷ ಚೇತನರಿಗೆ ಇರ್ತಕ್ಕಂಥದ್ದು. ಅದು ಸಂಬಂಧಪಟ್ಟಂತೆ ಪ್ರತಿ ತಿಂಗಳು ಮಾಸಾಶನ ಪಡೀತಾ ಇರ್ತಕ್ಕಂಥದ್ದು. ಹಾಗೇನೆ ಶಿಕ್ಷಣ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಯಾರು ಫ್ರೀ ನೋಂದಣಿ ಮಾಡಿಸ್ಕೋಬೇಕು. ಆ ಕೆಲಸ ನಮ್ಮ VRW ಹಾಗೂ ಲೈಬ್ರರಿದಾಗಿರುತ್ತೆ. ಆದಷ್ಟು ಅದನ್ನ ಎಲ್ಲರೂ ಲೈಬ್ರರಿಯಲ್ಲಿ ಮೆಂಬರ್ಶಿಪ್ ಆಗ್ಲೇಬೇಕು. ಅದು ಉಚಿತವಾಗಿರುತ್ತೆ. ಅರ್ಥ ಆಯ್ತಾ? ಆ ಕೆಲಸ ನನಗೆ ಅತಿ ಜರೂರಾಗಬೇಕು. ಹಾಗೇನೆ MBK ಇದಾರ ಇಲ್ವಾ? ಅವ್ರ ಗಮನಕ್ಕೂ ನೀವು ತಂದ್ಕೊಡಿ. ಶ್ರೀನಿವಾಸ್ ಅವರೇ, ನಾನು ಪ್ರತಿ ಮೀಟಿಂಗ್ ನಲ್ಲಿ ಮಾಸಿಕ ಸಭೆಗಳಲ್ಲಿ ಹೇಳ್ತಾ ಇರ್ತೀನಿ, ಒಂದು ವಿಶೇಷ ಚೇತನರ ಗುಂಪು, 2 ಪೋಷಕರ ಗುಂಪು MBK ಸಹಯೋಗದಲ್ಲಿ SHG ಮಾದರಿಯಲ್ಲಿ 3 ಗುಂಪು ಮಾಡ್ಬೇಕು ಅಂತ ಕೂಡ ಹೇಳಿದ್ದೀನಿ. ಅದು ಜರೂರಾಗಿ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ನನಗೆ ತಂದ್ಕೊಡ್ಬೇಕು. అందరికీ రాదు అప్పుడే అయిపోయారు నాకు గాడి వస్తుంది అని అది అందరికీ వచ్చేది. 75% అంటే మీ కార్డులో ఉంటుంది కదా, అది 100కి ఇంత పర్సెంటేజ్ ఉంటుంది. దాంట్లో 75% లోపల ఉండే వాళ్ళకి పైన ఉండే వాళ్ళకి అది ఇచ్చేస్తారా? ఇంకేమేమన్నా అనుకూలాలు కావాలంటే వాళ్ళు ఉంటారు కదా పంచాయతీ పరంగా. వాళ్ళు మన పంచాయతీ ఇంకా ఎవరికి ఇల్లు లేదో వాళ్ళ పర్సెంటేజ్ ఇస్తాము. సైన్ కావాలంటే సైన్ ఇచ్చే రెడీగా లేకుండా ఎవరైనా ముందుగా బతుకునే వాళ్ళంటే అక్కడే పడే ಅಷ್ಟೇ. ಇವ್ರೆ ಯಾರು ಕಾಯಕ ಮಿತ್ರ ಯಾರು ಇಲ್ಲಿ? ನೋಡಮ್ಮ, ಇದು ಎಷ್ಟು ಜಾಬ್ ಕಾರ್ಡ್ಸ್ ಆಗಿದೆ ಡಿಸೇಬಲ್ಸ್? 51. ಎಷ್ಟು ಜನ ಇರೋದು ನಮ್ಮ ಪಂಚಾಯತಿಯಲ್ಲಿ? 109 ಎಲಿಜಿಬಿಲಿಟಿ ಅಷ್ಟೇನ ಇರೋದು ಎಲಿಜಿಬಿಲಿಟಿ? ನೋಡಿ, ಸ್ವಲ್ಪ ಐಡೆಂಟಿಫೈ ಮಾಡಿ. ಇವ್ರೆ ಜಾಬ್ ಕಾರ್ಡ್ಸ್ ಎಲ್ರಿಗೂ ಬರ್ಬೇಕು. ಸ್ಪೆಷಲ್ ಜಾಬ್ ಕಾರ್ಡ್ ಕೊಡ್ತಾ ಇದೆ, ಅದರಿಂದ ಏನ್ ಪ್ರಯೋಜನ ಎಲ್ಲ ಹೇಳಿದ್ದೀರಾ ನೀವು? ಈಗ ಒಂದು ಕುಟುಂಬಕ್ಕೆ ಅಷ್ಟು ದಿನಗಳು ಏನು ನಾವು ಜಾಬ್ ಕೊಡ್ತಾ ಇದ್ದೀವೋ, ಈಗ ಒಬ್ಬನಿಗೆ ಅಷ್ಟು ದಿನಗಳು ಕೊಡ್ತಾ ಇದ್ದಾರೆ. ಇವತ್ತು ತುಂಬಾ ಖುಷಿ ಪಡುವ ಒಂದು ವಿಚಾರ. ಯಾಕಂದ್ರೆ ನಮ್ಮ ಮುದುಮಡುಗು ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸಬೇಕಾದ್ರೆ ಮುಖ್ಯವಾಗಿ ನಮ್ಮ PDO ಸರ್ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಮತ್ತೆ ಈ ಕಾರ್ಯಕ್ರಮ ಮತ್ತು ಸರ್ಕಾರದಿಂದ ಸಿಗಬೇಕಾಗಿದ್ದ ಸೌಲಭ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಮತ್ತೆ ಇದ್ರ ಬಗ್ಗೆ ಸಾಕಷ್ಟು ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದಾಗ ನಮ್ಮ ಒಂದು ಶ್ರೀನಿವಾಸ ತಾಲೂಕಿನಲ್ಲಿರುವಂತಹ ಶ್ರೀನಿವಾಸ ಗೌಡರನ್ನು ಮತ್ತು ಇದೇ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶಂಕರಪುರವನ್ನು ನಾವೆಲ್ಲರೂ ಭೇಟಿ ಮಾಡಬೇಕು. ಮತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಓಕೆ, ನಿಮ್ಗೆಲ್ಲರೂ ಗೊತ್ತಿದೆ, ಮುದುಮಡುಗು ಪಂಚಾಯತಿಯಲ್ಲಿ ಪ್ರಿಯಾಂಕಾ ಮೇಡಮ್ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮ ಕರೆದಾಗ ಖಂಡಿತವಾಗ್ಲೂ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ತುಂಬಾ ಭರವಸೆ ಕೊಟ್ಟಿದ್ರು. ಆ ಭರವಸೆಯನ್ನು ಈ ಒಂದು ರೂಪದಲ್ಲಿ ನಮ್ಗೆ ನೆರವೇರಿಸಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮತ್ತು ಇದೇ ಕಾರ್ಯಕ್ರಮದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ವೆಂಕಟೇಶ್ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮ ನಮ್ಗೆ ಅಚ್ಚುಕಟ್ಟಾಗಿ ಆಗ್ಬೇಕಂದ್ರೆ ನಮ್ಗೆ ಜಾಗ ತುಂಬಾ ಅವಶ್ಯಕತೆ ಇರುತ್ತೆ. ಈ ಜಾಗಕ್ಕೆ ನಮ್ಗೆ ಅವಕಾಶ ಮಾಡಿ ಕೊಟ್ಟಿರುವಂತಹ ಬ್ರಹ್ಮಯ್ಯ ಸರ್ ಸಹ ಮತ್ತು ಸಿಬ್ಬಂದಿ ವರ್ಗದವರು, ಈ ಶಾಲೆಯ ಸಿಬ್ಬಂದಿ ವರ್ಗದವರು, ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮತ್ತೆ ತಾವೆಲ್ಲರೂ ಸಹ ಸುಮಾರು ಊರುಗಳ ಬಂದಿದ್ದೀರಾ. ಮತ್ತೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಲೈಬ್ರರಿ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಪ್ರತಿಯೊಬ್ಬರೂ ಸಹ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರಿಗೂ ಸಹ ಧನ್ಯವಾದಗಳನ್ನು